ಎರಡು ಹೃದಯಗಳ ನಡುವೆ ಪ್ರೀತಿ ಆರಂಭ ಆಗಬೇಕು ಅಂದ್ರೆ ಎರಡು ನೋಟಗಳು ಬೆರಿಬೇಕು, ಎರಡು ಮನಸ್ಸುಗಳ ಪಿಸುಮಾತು ಗೊತ್ತಿಲ್ಲದೆ ಶುರುವಾಗಬೇಕು. ಹೃದಯ ಚಡಪಡಿಸಬೇಕು, ಎರಡು ವ್ಯಕ್ತಿತ್ವಗಳು ಒಂದನ್ನೊಂದು ಅರ್ಥ ಮಾಡ್ಕೋಬೇಕು. ಆದರೆ ಇವಾಗ ಹಾಗಲ್ಲ. ದುನಿಯಾ ತುಂಬಾ ಫಾರ್ವರ್ಡ್ ಆಗೋಗಿದೆ, ಎಲ್ಲ ವಿಷಯಗಳು ಮಾಡರ್ನೈಸ್ ಆಗೋಗಿದೆ. ಇನ್ನು ಪ್ರೀತಿ ಬಗ್ಗೆ ಕೇಳೋ ಹಂಗೆ ಇಲ್ಲ. ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್, ಟ್ವಿಟ್ಟರ್ ಇವಿಷ್ಟಿದ್ರೆ ಸಾಕು. ಮನಸ್ಸು ಎಷ್ಟೋ ಸಲ ಮಿಸ್ ಕಾಲ್ಗೆ ಮನಸ್ಸೋತೋಗುತ್ತೆ. ಈ ಪ್ರೀತಿ ಅನ್ನೋದು ಯೂನಿವರ್ಸಲ್ ಕಾನ್ಸೆಪ್ಟ್, ಅದು ಯಾವಾಗ್ಲೂ ಒಂದೇ. ಆದ್ರೆ ಆವತ್ತಿನ ಪ್ರೀತಿ, ಆ ಪ್ರೀತಿ ಆಗೋ ರೀತಿ ಎರಡೂ ಬದಲಾಗಿದೆ. ಆ ಬದಲಾವಣೆಯ ಪ್ರೀತಿಯ ಪ್ರವರವೇ ನಮ್ಮ ಈ ಕತೆ. ಈ ಹೃದಯದ ಹೂವಿಗೆ ನಿನ್ನ ನಗುವೆ ತುಂತುರು ಮಳೆಯಾಗಲಿ. ಆ ನಗುವಿನ ಸವಿಗೆ ನನ್ನ ಉಸಿರೇ ನಿನಗೆ ಉಡುಗೊರೆಯಾಗಲಿ. ಓ ಮನಸೆ, ನನ್ನ ಕನಸೆ, ಈ ಜೀವಕ್ಕೆ ಒಂದೇ ಆಸೆ, ಅದು ನೀನೇ ಮನಸೆ. ಈಗಿನ ಕಾಲದ ಹುಡುಗಿರು ಸ್ವಲ್ಪನೂ ಸರಿ ಇಲ್ಲ. ಅವರು ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಲ್ಲ, ನಾವು ಕಳ್ಸಿದ್ರು ಅಕ್ಸೆಪ್ಟ್ ಮಾಡಲ್ಲ. 10 ರಿಕ್ವೆಸ್ಟ್ ಕಳ್ಸಿದೀನಿ, ಒಬ್ರಾದ್ರೂ ಅಕ್ಸೆಪ್ಟ್ ಮಾಡೋದ್ ಬೇಡವಾ? ಟೆಕ್ನಾಲಜಿ ಇರೋದು 4 ಜನಕ್ಕೆ ಒಳ್ಳೇದಾಗ್ಲಿ, ಕೆಲಸ ಬೇಗ ಆಗ್ಲಿ, ಟೈಮ್ ಸೇವ್ ಆಗ್ಲಿ ಅಂತ. ಲೇವಿನ್ ಬಂದ್ಮೇಲೆ ಗಂಡಸ್ರಾಳಾದ್ರು, ಸೀರಿಯಲ್ ಬಂದ್ಮೇಲೆ ಹೆಂಗಸ್ರಾಳಾದ್ರು. ಈ ಫೇಸ್ಬುಕ್, ಟ್ವಿಟ್ಟರ್, ವಾಟ್ಸಪ್ ಅಂತ ಬಂದಾದ್ಮೇಲೆ ನಮ್ ಯುವಕ ಯುವತಿಯರೆಲ್ಲ ಹೋಲ್ ಸೆಲಗಳಾಗೋದ್ರು. ಅಂಡರ್ವೇರ್ ಹಾಕೊಂಡು ಸ್ನಾನ ಮಾಡೋರ್ಗೆ ಏನೋ ಗೊತ್ತು, ಬೆತ್ಲೆಲ್ ಸ್ನಾನ ಮಾಡೋವಾಗ ಸಿಗೋ ಮಜಾ. ಮಿಸ್ ಕಾಲ್, ಅದು 2 ಸಲ. ಯಾರಿರ್ಬೋದು? ಹಲೋ, ಈ ನಂಬರಿಗೆ ಮಿಸ್ ಕಾಲ್ ಕೊಟ್ಟ ಮಹಾನುಭಾವ ಯಾರಂತ ತಿಳ್ಕೊಬೋದಾ? ಓ ಸಾರಿ, ಆಕ್ಚುಲಿ ನನ್ನ ಕಸಿನ್ ಕಾಲ್ ಮಾಡುವಾಗ ಮಿಸ್ ಡಯಲ್ ಆಗೋಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಓಕೆ. ಕಂಬಿ ಇರೋದೇ ಟ್ರೈನ್ ಓಡಾಡೋದಕ್ಕೆ, ಮೊಬೈಲ್ ಇರೋದೇ ಕಾಲ್ ಮಾಡೋದಕ್ಕೆ. ಅವಾಗ ಈ ಥರ ಆಗ್ತಿರುತ್ತೆ. ಶಿವನೇ ಮಿಸ್ಟೇಕ್ ಮಾಡ್ಕೊಂಡು ಗಣೇಶನ್ ತಲೆ ಕಡ್ದಂತೆ. ಅಂಥದ್ರಲ್ಲಿ ನೀವು ಮಿಸ್ ಕಾಲ್ ಕೊಟ್ಟಿದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ಬುದ್ಧನ್ಗೆ ಜ್ಞಾನೋದಯ ಆಗ್ಬೇಕಾದ್ರೆ ಅರಳಿ ಮರ ಬೇಕಾಯ್ತು, ಶ್ರೀಮುರಳಿ ಸೂಪರ್ ಸ್ಟಾರ್ ಆಗೋಕೆ ಉಗ್ರಂ ಬರ್ಬೇಕಾಯ್ತು. ಹಾಗೆ ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ವಾ? ಇಂಟ್ರೆಸ್ಟಿಂಗ್. ಸಾರಿ, ಐ ಹ್ಯಾವ್ ಅನದರ್ ಕಾಲ್. ಬೈ ಬೈ. ಹಲೋ. ಓಕೆ ಬಾಯ್. ಯಾವ್ದೋ ಡ್ಯೂಟ್ ಕಾಲು ಈ ರೇಂಜಲ್ಲಿ ಬಿಲ್ಡಪ್ ಕೊಡ್ತಾವನೆ. ಮೊದಲು ಆ ಲ್ಯಾಪ್ಟಾಪ್ ಕೆಳಗಿಡೋ. ಮೊನ್ನೆ ಯಾವ್ದೋ ಮೊಬೈಲ್ ಬ್ಲಾಸ್ಟ್ ಆಗಿ ಕೈ ಫುಲ್ ರೋಸ್ಟು. ಇನ್ನಲ್ಲಿಟ್ಕೊಂಡಿದ್ಯಾ ಅಂದ್ರೆ
ಏ ಮಗ, ಯಾರ್ದ ಕಾಲು? ಹುಡುಗರು ತಮ್ಮಂತಾವ್ ಸಭ್ಯಸರ ತರ ಪ್ರಾಜೆಕ್ಟ್ ಮಾಡ್ಕೊಳ್ಳೋದು ಹುಡುಗಿರ್ ಮುಂದೆ ಮಾತ್ರ. ಏ ಆದರ್ಶ, ನಿನ್ನ ಆದರ್ಶ ಈಗ ಬೇಡ ಕಣ. ಯು ಟೆಲ್ ಮಿ ಡೂಡ್. ಅವಳ ವಾಯ್ಸ್ ಕೇಳ್ಮೇಲೆ ಕಣೋ ಗೊತ್ತಾಗಿದ್ದು ಮಾತುಗಳು ಅಷ್ಟೊಂದು ಮುದ್ದಾಗಿರುತ್ತೆ ಅಂತ. ಅವಳ ವಾಯ್ಸ್ ಕೇಳೇ ಪಾಗಲಾಗಿದ್ಯಾ? ಇನ್ನವಳು ಸಿಕ್ಬಿಟ್ರೆ? ಪ್ರೀತಿ ಜಾಸ್ತಿಯಾಗಿ ಚೆಲುವಿನ ಚಿತ್ತರ ಗಣೇಶ್ ತರ ತಲೆ ಕೆರ್ಕೊಂಡು ತಿರುಗ್ತಾನೆ. ಸಾರಿ, ಆಕ್ಚುಲಿ ನನ್ನ ಕಸಿನ್ ಕಾಲ್ ಮಾಡುವಾಗ ಮಿಸ್ ಡಯಲ್ ಆಗೋಯ್ತು. ಐ ಆಮ್ ಸಾರಿ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಏನೋ ಮಗ, ಒಬ್ನೇ ನಿಂತ್ಕೊಂಡೇನ್ ಮಾಡ್ತಿದ್ಯಾ? ಅವಳ ವಾಯ್ಸ್ ನನ್ನ ಮತ್ತೆ ಮತ್ತೆ ಕಾಡ್ತಿದೆ ಕಣೋ. ಐ ಆಮ್ ಗೋಯಿಂಗ್ ಟು ಮ್ಯಾಡ್ ಅಬೌಟ್ ಅವರ್ ವಾಯ್ಸ್. ಡೋಂಟ್ ವರಿ ಡ್ಯೂಡ್, ಅವಳ ನಂಬರ್ ಇದೆ ತಾನೇ, ಅವಳಿಗೊಂದು ಮೆಸೇಜ್ ಹಾಕು. ಅವಳೇನಾದ್ರೂ ರಿಪ್ಲೈ ಮಾಡಿದ್ರೆ ಅವಳಿಗೂ ನಿನ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಹಾಗಂತೀಯಾ? ಅದಕ್ಕೆ ಹೇಳೋದು ಅನುಭವ ಕಮ್ಮಿ ಅಂತ. ಹುಡುಗರು ಟ್ಯೂಬ್ ಲೈಟು, ಹುಡುಗಿರು ಮರ್ಕ್ಯುರಿ ಲೈಟು. ನಾವು ಲೇಟು, ಅವ್ರು ಬ್ರೈಟು. ಅವ್ರೊಂಥರ ಸ್ಪೀಡ್ ಪೋಸ್ಟ್ ಇದ್ದಂಗೆ, ಲೈಫಲ್ಲಿ ಬೇಗ ಸೆಟ್ಲ್ ಆಗೋಗ್ತಾರೆ. ಅವಳ ವಾಯ್ಸೇ ಅಷ್ಟೊಂದು ಸ್ವೀಟ್ ಆಗಿರ್ಬೇಕಾದ್ರೆ ಅವಳನ್ನ ಎಷ್ಟು ಕ್ಯೂಟ್ ಆಗಿರ್ಬೇಕು. ನಾನು ಎಷ್ಟೋ ಹುಡುಗಿರು ನೋಡಿದ್ದೀನಿ, ಎಷ್ಟೋ ಹುಡುಗಿರು ವಾಯ್ಸ್ ಕೇಳಿದ್ದೀನಿ, ಆದರೆ ಈ ವಾಯ್ಸ್ ಇಂಪ್ರೆಸ್ ಮಾಡಿದಷ್ಟು ಇನ್ಯಾವ ವಾಯ್ಸು ಇಂಪ್ರೆಸ್ ಮಾಡಿಲ್ಲ ಕಣೋ. ಈ ಹೃದಯದ ವೀಣೆ ನುಡಿಸುಬಾ ನೀನೆ, ಸ್ವರವಾಗುವೆ ನಾನು, ಆ ಸ್ವರಕ್ಕೆ ಉಸಿರಾಗು ನೀನು. ಕಂಗ್ರಾಟ್ಸ್ ಡ್ಯೂಡ್. ಪ್ರೀತಿ ಮೊದಲನೇ ಹೆಜ್ಜೆ ಸ್ನೇಹ ಅಂತಾರೆ. ಸ್ವಿಚ್ ಹಾಕಿದ್ಮೇಲೆ ಲೈಟ್ ಬರೋದೆಷ್ಟೊತ್ತು, ಫ್ರೆಂಡ್ಶಿಪ್ ಆದ್ಮೇಲೆ ಲವ್ ಆಗೋದೆಷ್ಟೊತ್ತು. ಪವರ್ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನೋಡೋ, ನಿನಗಿರೋ ಅಭಿಪ್ರಾಯನೇ ಅವಳಿಗೂ ಇದೆ ಅಂತ ಹೇಗೋ ಅನ್ಕೋತೀಯ? ಪ್ರೀತಿ ಪ್ರಾರಂಭ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಿಂದ, ಅನುಸರಿಸ್ಕೊಂಡು ಹೋಗೋದ್ರಿಂದ, ಈ ತರ ಮಿಸ್ ಕಾಲು ಮೆಸೇಜ್ ಇಂದಲ್ಲ. ಓಪನಿಂಗ್ ಬ್ಯಾಟಿಂಗ್ ಯಾರು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮ್ಯಾಚ್ ಯಾರು ವಿನ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್. ಆಗೋ ಮದ್ವೆಗಳೆಲ್ಲ ಒಪ್ಕೆಯಿಂದನೇ ಆಗಲ್ಲ, ಹುಟ್ಟೋ ಮಕ್ಕಳೆಲ್ಲ ಆಸೆಯಿಂದನೇ ಹುಟ್ಟಲ್ಲ. ಸಾಕ್ ನಿಲ್ಸ್ರೋ, ನೀವ್ಯಾಕ್ರೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಓಪನಿಂಗ್ ಬ್ಯಾಟ್ಸ್ಮನ್ ನಾನೇ, ಮ್ಯಾಚ್ ವಿನ್ನರು ನಾನೇ. May I call you? Okay. ಹಾಯ್ ಮಿಸ್ ಕಾಲ್. ಮಿಸ್ ಕಾಲಾ? ಹಾ, ನಮ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಅಲ್ವಾ? ಓಕೆ, ಮೆಸೇಜ್. ಮೆಸೇಜಾ ಅಂದ್ರೆ? ನೀವು ಕೂಡ ಫ್ರೆಂಡ್ ಆಗಿದ್ದು ಮೆಸೇಜ್ ಇಂದ ಅಲ್ವಾ? Oh my God.
ಹೀಗೆ ಇಷ್ಟು ದಿವಸ ಅಂತ ಮೆಸೇಜ್ ಕಾಲು ಮೀಟ್ ಮಾಡ್ಬೋದಲ್ವಾ? ಮಾಡ್ಬೋದು, ಆದ್ರೆ ಸದ್ಯಕ್ ಬೇಡ. ಯಾಕೆ? ಈ ಹುಡುಗರ್ನ ನಂಬೋಕೆ ಆಗಲ್ಲ. ನೀವೊಂಥರ ಬಿಯರ್ ಬಾಟಲ್ ಇದ್ದಂಗೆ, ಒಂದ್ಸಲ ಓಪನ್ ಮಾಡಿದ್ರೆ ಮತ್ತೆ ತುಂಬೋಕೆ ಆಗಲ್ಲ. ಅಂದ್ರೆ ಅದೇ ಯು ಆರ್ ಟೂ ಸ್ಪೀಡ್ ಬಟ್ ನಾಟ್ ಸೇಫ್ಟಿ ಅಂತ. ಮಗ ಅವಳನ್ನ ಮೀಟ್ ಮಾಡ್ದೇನೋ? ಇಲ್ಲ ಕಣ, ಅವಳು ಒಪ್ತಾ ಇಲ್ಲ. ಲೋ ಅನುಭವ್, ಇವನ್ ಕಾಗೆ ಅವಳು ಕಲ್ಲರ್ ಕಾಗೆ, ಸೂಪರ್ ಜೋಡಿ. ಡೋಂಟ್ ವರಿ ಡ್ಯೂಡ್, ನಮ್ಮಂತ ಹುಡುಗರಿಗೋಸ್ಕರನೇ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಇರೋದು. ಅವಳ ಪ್ರೊಫೈಲ್ ನೇಮ್ ತಿಳ್ಕೊ. ಕರೆಕ್ಟ್. ಆಹಾ, ಇಲ್ಲೂ ಅವ್ಳ ಫೋಟೋನೇ ಇಲ್ವಲ್ಲೋ. ವಾವ್, ಸಚ್ ಎ ಆಸಮ್ ಪಿಕ್ಚರ್ ಮಗ. ಅವಳಿಗೆ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಇದೆ ಕಣ. ಅವಳ ಅಭಿರುಚಿನೇ ಹೇಳುತ್ತೆ ಅವಳೆಷ್ಟು ಬ್ಯೂಟಿಫುಲ್ ಅಂತ. ಮನ್ಸು ಚೆನ್ನಾಗಿದ್ರೆ ಜಗತ್ತೇ ಕಲರ್ಫುಲ್ ಆಗಿ ಕಾಣಿಸುತ್ತೆ. ನೋಡೋ ನೋಟ ಅಲ್ಲ, ಅನುಭವಿಸೋ ಮನ್ಸು ಚೆನ್ನಾಗಿರ್ಬೇಕು. ನೀನ್ ಯಾಕೋ ಕನಸುಗಳ ಮೇಲೆ ನೀನ್ ಪ್ರೀತಿ ಮಾಲ್ನ ಕಟ್ತಿದ್ಯಾ ಅನ್ನಿಸ್ತಿದೆ. ಬೇಡ ಕಣೋ, ಕಲ್ಪನೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ವಾಸ್ತವಾರ್ಥ ಆದ್ರೆ ತುಂಬಾ ಕಹಿಯಾಗಿರುತ್ತೆ. ಲವ್, ನಾನು ಅವಳು ತುಂಬಾ ಇಷ್ಟಪಡ್ತಾ ಇದ್ದೀನಿ ಕಣೋ. ಲವ್, ಈ ಟೈಮಲ್ಲಿ ಆದರ್ಶ ಬೇಡ ಕಣ, ಅನುಭವ ಬೇಕು ಮಗ. ಇನ್ನೂ ಲೇಟ್ ಮಾಡೋದು ಬೇಡ ಮಗ. ನೀನ್ ಲವ್ನ ಅವ್ಳಿಗೆ ಹೇಳ್ಬಿಡು. ನಾಳೆನೇ ಹೇಳ್ಬಿಡ್ತೀನಿ. ಹೇಳಿಬಿಡುವ ತವಕ ಮೌನ ಮಾತಾಗುವ ತನಕ, ಪ್ರೀತಿ ಮಾಡುವ ತವಕ ಮನವು ಸಂಭ್ರಮಿಸುವ ತನಕ, ಕಾಯಲಾಗದ ತವಕ ಅವಳೊಲುಮೆ ಸಿಗುವ ತನಕ, ಅವಳ ಬಯಸುವ ತವಕ ಹೃದಯ ನಿಲ್ಲುವ ತನಕ. ಹೇಳ್ಬಿಡ್ಲಾ? ಏನ್ ಮಾಡ್ಲಿ? ಬೈ ಚಾನ್ಸ್ ಅವಳು ಒಪ್ಪದೇ ಇದ್ರೆ? ಇಲ್ಲ, ಒಪ್ಕೋತಾಳೆ. ಎಸ್. ಹಲೋ. ಹಲೋ ಮಿಸ್ಟರ್ ಮೆಸೇಜ್. ಬೆಳಗ್ಗೆಯಿಂದ ಮೆಸೇಜ್ ಇಲ್ಲ, ಏನೂ ಇಲ್ಲ. ಸಡನ್ ಆಗಿ ಕಾಲ್ ಮಾಡ್ಬಿಟ್ಟಿದ್ದೀರಾ? ಅದು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಏನು? ಅದು ಐ ಲವ್ ಯು ಮಿಸ್ ಕಾಲ್. ಫಸ್ಟ್ ಟೈಮ್ ನಿಮ್ಮ ವಾಯ್ಸ್ ಕೇಳಿದಾಗ್ಲೇ ಈ ಹಾರ್ಟು ಅನ್ನೋ ಸೈಟು ನಿನ್ನ ಹೆಸರಿಗೆ ರಿಜಿಸ್ಟರ್ ಆಗೋಯ್ತು. ಯಾವ ಸಿನಿಮಾ ಡೈಲಾಗ್ ಇದು? ಈ ಜೀವನ ಅನ್ನೋ ಸಿನಿಮಾದ್ದು. ಪ್ರೀತಿ ಅಂದ್ರೆ ಪಜೀತಿ ಅಂತ ಅನ್ಕೊಂಡಿದ್ದೆ ನನಗೆ, ಪ್ರೀತಿ ಅಂದ್ರೆ ಪವಾಡ ಅಂತ ಅನ್ಸಿದ್ದೆ ನೀನ್ ನನ್ನ ಜೀವನಕ್ಕೆ ಬಂದ್ಮೇಲೆ. ಸಾರಿ ಮಿಸ್ಟರ್ ಮೆಸೇಜ್, ನಿಮ್ಗೆ ಹೇಗೆ ಹೇಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ನನ್ ಪ್ರೀತಿನ ಒಪ್ಕೊಳ್ಳಲ್ವಾ ಅಥವಾ ನಾನೇ ಬೇಡ್ವಾ? ನಾನ್ ಹೇಳಿದ ಹಾಗಲ್ಲ. ಕೆಲವೊಂದು ರಿಲೇಶನ್ಶಿಪ್ಗಳು ಹತ್ರ ಇರೋದಕ್ಕಿಂತ ದೂರ ಇದ್ರೆ ಜಾಸ್ತಿ ಖುಷಿ ಕೊಡುತ್ತೆ. ಇದನ್ನೆಲ್ಲ ನಾನು ನಿಮ್ಗೆ ಹೇಗೆ ಹೇಳಿ? ಹೇ ಮಿಸ್ ಕಾಲ್, ನಾನ್ ನಿನ್ನ ಲವ್ ಮಾಡ್ತಿದ್ದೀನೋ ಇಲ್ವೋ ಅನ್ನೋ ಡೌಟಾ? ನೋಡಿ, ಪ್ರೀತಿ ತೇರನ್ನ ಬೇರೆಯವರು ಎಳೆಯುವಾಗ ನಮಗೂ ಆ ಪ್ರೀತಿ ಅನುಭವ ಬೇಕು ಅನ್ಸುತ್ತೆ. ಸ್ವತಃ ನಾವೇ ಅದನ್ನ ಎಳೆಯುವಾಗ ಕಷ್ಟ ಅನ್ಸುತ್ತೆ, ಸೋತ್ವಿ ಅನ್ಸುತ್ತೆ, ಕೆಲವೊಂದ್ಸಲ ಸಾಯ್ಬೇಕು ಅಂತಾನೂ ಅನ್ಸುತ್ತೆ. ಓಕೆ ಮಿಸ್ಟರ್ ಮೆಸೇಜ್, ನಾವಿಬ್ರು ಮೊದಲು ಮೀಟ್ ಮಾಡೋಣ. ಈ ಸ್ನೇಹ ಪ್ರೀತಿ ಕಲ್ಪನೆ ಅಷ್ಟೇ ಖುಷಿ ಕೊಟ್ರೆ ಈ ಸಂಬಂಧನ ಮುಂದುವರ್ಸೋಣ. ಹಾಗಾದ್ರೆ ಇವಾಗ್ಲೇ ಸಿಗ್ತೀಯಾ? ಮೊಗ್ಗು ಹೂವಾಗೋಕ್ಕೂ ಟೈಮ್ ಬೇಕು, ಸ್ನೇಹ ಪ್ರೀತಿ ಆಗೋಕ್ಕೂ ಟೈಮ್ ಬೇಕು. ಹಾಗೆ ನಮ್ಮಿಬ್ರು ಭೇಟಿ ಆಗೋಕ್ಕೂ ಟೈಮ್ ಬರ್ಬೇಕು. ಆಯ್ತು. ಓಕೆ ಮಿಸ್ ಕಾಲ್, ಐ ಲವ್ ಯು ಸೋ ಮಚ್. ಯೇ ಸ್ಮೈಲ್ ಪ್ಲೀಸ್. ಹೋಗಲ್ಲ.
ಬಿಡೋ ಮಗ ಇವತ್ತು ಎಷ್ಟೊಂದು ಖುಷಿ ಆಗಿದೆ ಗೊತ್ತೇನ್ರೋ. ಏನ ಮಗ ಅವಳು ಒಪ್ಕೊಂಡ್ಬಿಟ್ಲಾ? ನನ್ನ ಪ್ರೀತಿ ಕ್ವಶನ್ ಪೇಪರ್ ಅವಳ ಕೈಯಲ್ಲಿ ಕೊಟ್ಟಿದ್ದೀನಿ. ಅವಳಿಗೂ ಎಲ್ಲದಕ್ಕೂ ಆನ್ಸರ್ ಗೊತ್ತಿದೆ. ಡೈರೆಕ್ಟ್ ಆಗಿ ಬರೆಯೋದಕ್ ಭಯ, ಕಾಪಿ ಹೊಡೆದ ಅಭ್ಯಾಸ ಅನ್ಸುತ್ತೆ ಪಾಪ. ಬಟ್ ನನ್ನ ಪ್ರೀತಿ ಕ್ವಶನ್ ಪೇಪರ್ ನಲ್ಲಿ ಖಂಡಿತ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಾಳೆ. ಕಂದ, ಪಾಸ್ ಆಗ್ಬೇಕಾಗಿರೋದು ಅವಳಲ್ಲ, ನೀನ್ ಕೇಳಿರೋ ಕ್ವಶನ್ನು ಕೊಟ್ಟಿರೋ ಆಪ್ಷನ್ನು ಎರಡು ಅವಳಿಗೆ ಇಷ್ಟ ಆಗ್ಲಿಲ್ಲ ಅನ್ಕೋ, ಕ್ವಶನ್ ಪೇಪರ್ನ ಹರಿದು ನಿನ್ ಮುಖದ ಮೇಲೆ ಎಸೆದ್ ಬಿಡ್ತಾಳೆ. ಲವ್, ಅವಳು ಟೈಮ್ ತಗೊಂಡಿದ್ದಾಳೆ ಅಂತ ಅಂದ್ರೆ ಖಂಡಿತವಾಗ್ಲೂ ಒಪ್ಕೊಂತಾಳೆ ಅಂತಾನೆ ಅರ್ಥ. ಲವ್, ಎಕ್ಸಾಮ್ ಆದ್ಮೇಲೆ ಯೂನಿವರ್ಸಿಟಿರೋ ಟೈಮ್ ತಗೋತಾರೆ, ಹಾಗಂತ ಪಾಸ್ ಮಾಡಕ್ಕಲ್ಲ, ನಮ್ಗಳ ಯೋಗ್ಯತೆನ ವ್ಯಾಲ್ಯೂಯೇಟ್ ಮಾಡೋಕೆ. ನೀನೇನ ಹೇಳ, ಅವಳು ಖಂಡಿತ ಒಪ್ಕೋತಾಳೆ. ಓಡ್ ಬಂದು ಹಾಗೆ ಒಪ್ಕೋತಾಳೆ. ಹಲೋ, ಹೇಳು ಮಿಸ್ ಕಾಲ್. ನಾಳೆ ನನ್ನ ಟೈಮ್ ನ ನಿನಗೋಸ್ಕರ ರಿಸರ್ವ್ ಮಾಡ್ತೀನಿ, ಓಕೆನಾ? ಓಕೆ ಮಿಸ್ ಕಾಲ್, ಐ ಲವ್ ಯು ಸೋ ಮಚ್. ಇವಾಗ ಏನಂತೀರ ಬಾಸ್? ಆರ್ ಯು ಮಿಸ್ಟರ್ ಮೆಸೇಜ್? ನೀವು ಮಿಸ್ ಕಾಲ್? ಹೌದು, ನಾನೇ ಮಿಸ್ ಕಾಲ್. ನೀವು ನಿಜವಾಗ್ಲೂ ಐಶ್ವರ್ಯನಾ? ಹೌದು, ನಾನೇ ಐಶ್ವರ್ಯ. ಐಡಿ ಕಾರ್ಡ್ ತೋರಿಸ್ಬೇಕಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ ಮಿಸ್ಟರ್ ಮೆಸೇಜ್? ನಾನು ತುಂಬಾ ಯೋಚನೆ ಮಾಡಿದೆ. ನಿಮ್ ಮಾತು, ನಿಮ್ ನಗು, ನನ್ನನ್ನು ಪಡ್ಕೊಳ್ಳೇಬೇಕು ಅನ್ನೋ ಹಠ, ಇದೆಲ್ಲ ನನಗೆ ತುಂಬಾ ಇಷ್ಟ ಆಗೋಯ್ತು. ಅದಕ್ಕೆ ಅವತ್ತು ನೀವು ಕೇಳಿದ ಪ್ರಶ್ನೆಗೆ ಅಲ್ಲ, ನೀನ್ ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಐ ಲವ್ ಯು ಜೀವನ್. ಅದು ಸಾರಿ, ನಾನು ನಿಮ್ಮನ್ನ ಲವ್ ಮಾಡ್ತಿಲ್ಲ. ನಿಮ್ಮನ್ನ ಹೇಗಾದ್ರೂ ಮಾಡಿ ಮೀಟ್ ಮಾಡಬೇಕು ಅಂತ ಈ ರೀತಿ ಟ್ರಿಕ್ ಮಾಡಿದೆ ಅಷ್ಟೇ. ಐ ಆಮ್ ಸೋ ಸಾರಿ. ಜೀವನ್, ಏನ್ ಮಾತಾಡ್ತಿದ್ಯಾ ನೀನು? ಆರ್ ಯು ಸೀರಿಯಸ್? ನೋಡು, ಜೋಕ್ ಮಾಡಬೇಡ. ನೋಡಿ, ಅದು ನಮ್ಮಿಬ್ಬರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆದಾಗಿಂದ ಒಬ್ರನ್ನೊಬ್ರು ಮೀಟ್ ಮಾಡೋಕ್ಕಾಗಿರ್ಲಿಲ್ಲ. ನೀವು ಕೂಡ ಮೀಟ್ ಮಾಡಕ್ ಒಪ್ಪಿರ್ಲಿಲ್ಲ. ನನಗೆ ಗೊತ್ತಿರೋರು ಯಾರಾದ್ರೂ ಬೇಕು ಅಂತಲೇ ಹೀಗೆ ಮಾಡ್ತಿದ್ದಾರೆ ಅಂತ ನಿಮ್ಮ ಹತ್ರ ಈ ನಾಟಕ ಆಡ್ಬೇಕಾಯ್ತು ಅಷ್ಟೇ. ಡೋಂಟ್ ಮೈಂಡ್. ಓಕೆ ಬಾಯ್, ಐ ಹ್ಯಾವ್ ಸಮ್ ಅರ್ಜೆಂಟ್ ವರ್ಕ್. ಓಕೆ ಬಾಯ್ ಬಾಯ್. ಜೀವನ್, 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 ಜೀವನ್. ಥ್ಯಾಂಕ್ಸ್ ಜೀವನ್, ಈ ಹೃದಯನ ನೋಯಿಸಿದ್ದಕ್ಕೆ, ಈ ಮನಸ್ಸನ್ನ ಅಳಿಸಿದ್ದಕ್ಕೆ, ನನ್ನ ಪ್ರೀತಿ ಗೋಪುರನ ಬೀಳ್ಸಿದ್ದಕ್ಕೆ, ನನ್ನ ಕನಸುಗಳನ್ನ ನುಚ್ಚಿ ನೂರು ಮಾಡಿದ್ದಕ್ಕೆ.
ನನ್ನ ಮೊಬೈಲ್ ಎಲ್ಲೋ? ಮೊಬೈಲಾ? ಕೊಡೋ. ಫಸ್ಟ್ ಅವಳ ನಂಬರ್ ಡಿಲೀಟ್ ಮಾಡ್ಬೇಕು ಕಣೋ. ಇಲ್ಲ ಸಿಮ್ಮೆ ಚೇಂಜ್ ಮಾಡ್ಬಿಡ್ಬೇಕು. ನೀನ್ ಹೇಳಿದ್ ನಿಜ ಕಣೋ. ವಾಸ್ತವ ಕಲ್ಪನೆಗಿಂತ ಸುಂದರವಾಗಿರಲ್ಲ. ನಾನು ಅವಳನ್ನ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ಥ್ಯಾಂಕ್ ಗಾಡ್. ಸಾಕು ನಿಲ್ಸೋ. ಅವಳ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ. ನೀನಿನ್ನು ಬದುಕಿದ್ಯಾ, ನಮ್ಗಳ ಜೊತೆ ಮಾತಾಡ್ತಾ ಇದೀಯ ಅಂದ್ರೆ ಅದಕ್ಕೆ ಕಾರಣನೇ ಅವಳು. ಏನಾಯ್ತು ಜೀವನ್ ನನಗೆ? ಕೊಡಲಿಲ್ಲ ಆಹ್ವಾನ ನಾನು ನಿನಗೆ, ನೀನಾಗಿಯೇ ತಾನೇ ಬಂದವನು ನನ್ನೊಳಗೆ. ಸ್ನೇಹದ ಬಸ್ಸು ಹತ್ತಿ ಪ್ರೀತಿಯ ಟಿಕೆಟು ಪಡೆದವನೇ, ನಿಲ್ದಾಣ ಬರುವ ಮುನ್ನ ಇಳಿದು ಹೋದವನೇ. ಕಾರಣವಿಲ್ಲದೆ ಶುರುವಾಗಿದೆ ಈ ಹೃದಯದ ವೇದನೆ. ಏನಕ್ಕೆ ಅವಳನ್ನ ರಿಜೆಕ್ಟ್ ಮಾಡಿದೆ? ಅವಳು ಚೆನ್ನಾಗಿಲ್ಲ ಅಂತನಾ? ನಾನ್ ನಿನ್ಗೆ ಅವತ್ತೇ ಹೇಳಿದ್ದೆ, ಸೌಂದರ್ಯ ಅನ್ನೋದು ನೋಡ ನೋಟ ಅಲ್ಲ, ಅನುಭವಿಸೋ ಮನ್ಸಿಂದ ಅಂತ. ಕೊನೆ ತನಕ ಉಳಿಯೋದು ಬಣ್ಣ ಅಲ್ಲ ಕಣೋ, ಒಳ್ಳೆ ಗುಣ. ಅದ್ರಲ್ಲಿ ಅವಳು ನಿಜವಾಗ್ಲೂ ಐಶ್ವರ್ಯವಂತೇನೆ. ನೀವು ಕರೆ ಮಾಡಿರುವ ಸಂಖ್ಯೆ ಅಸ್ತಿತ್ವದಲ್ಲಿ ಇಲ್ಲ or you have dialed does not. ನೀವು ಕರೆ ಮಾಡಿರುವ ಸಂಖ್ಯೆ ಅಸ್ತಿತ್ವದಲ್ಲಿ ಇಲ್ಲ or you have dialed does not. ನೀನ್ ನನ್ನ ಜೀವನದಲ್ಲಿದ್ದಾಗ ಈ ಜಗತ್ತೇ ನನಗೆ ಬೇಡ ಅನ್ಸಿತ್ತು. ಆದ್ರೆ ನೀನ್ ನನ್ ಬಿಟ್ಟು ಹೋದ್ಮೇಲೆ ಈ ಜಗತ್ತಿಗೆ ನಾನ್ಯಾಕೋ ಬೇಡ ಅನ್ನಿಸ್ತಿದೆ. ಈ ಜಗತ್ತೇ ಹಾಗೆ, ಕಣ್ಮುಂದೆ ಇದ್ದಾಗ ಅನಾವಶ್ಯಕ ಅನ್ಸಿದ್ದು ಕಣ್ಮರೆಯಾದಾಗ
ಅತ್ಯವಶ್ಯಕ ಅನಿಸ್ಬಿಡುತ್ತೆ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ.